ತನ್ನ ಆವಾಸಸ್ಥಾನದ ಕೊರತೆಯಿಂದಾಗಿ ಅಳಿವಿನಂಚಿನಲ್ಲಿರುವ ಅಪರೂಪದ ಸಸ್ಯ ಮರಗಾಡೆ. ಸಾಂಪ್ರದಾಯಿಕ ಔಷಧೀಯ ಪದ್ಧತಿಗಳಲ್ಲಿ ಬಳಸಲ್ಪಡುತ್ತಿದ್ದ ಅದ್ಭುತವಾದ ಔಷಧೀಯ ಸಸ್ಯ. ಕಡಬ ಫ್ರೂಟಿಕೋಸಾ ಮರಗಾಡೆಯ ವೈಜ್ಞಾನಿಕ ಹೆಸರು. ಕುಟುಂಬ ಕ್ಯಾಪರೇಸಿಯೇ. ಕನ್ನಡದಲ್ಲಿ ಮರಗಾಡೆ ಎಂದು ಕರೆಯುವ ಈ ಸಸ್ಯವನ್ನ ಹಿಂದಿಯಲ್ಲಿ ಡಾಬಿ ಹಾಗೂ ಕೋದಬ್ ಎಂದರೆ ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಕಡಬ ಎನ್ನುತ್ತಾರೆ. ಮರಗಾಡೆಯ ಮೂಲ ಭಾರತ ಹಾಗೂ ಪಾಕಿಸ್ತಾನ ಆಗಿದ್ದು ಶ್ರೀಲಂಕಾ, ಬಾಂಗ್ಲಾದೇಶ, ಇಂಡೋಚೀನಾ, ಮಯನ್ಮಾರ್, ಈಜಿಪ್ಟ್, ಸೌದಿ ಅರೇಬಿಯಾ ಮುಂತಾದ ಕಡೆ ಕಂಡುಬರುತ್ತದೆ. ಬಂಜರು ಭೂಮಿ, ಕುರುಚಲು ಕಾಡು ಹಾಗೂ ಉಷ್ಣವಲಯದ ಕಾಡುಗಳ ಪ್ರಾರಂಭಿಕ ಹಂತದಲ್ಲಿ ಕಂಡುಬರುವ ಮರಗಾಡೆ ಹಬ್ಬಿಕೊಂಡು ಬೆಳೆಯುವ ಪೊದೆ ಸಸ್ಯವಾಗಿದ್ದು ಸುಮಾರು 20 ಅಡಿಗಿಂತಲೂ ಎತ್ತರವಾಗಿ ಬೆಳೆಯಬಲ್ಲ. ಎಳೆಯ ಕಾಂಡಗಳು ಹಸಿರು ಬಣ್ಣದಿಂದ ಕೂಡಿದ್ದರೆ ಬಲಿತ ಕಾಂಡಗಳು ಮಾಸಲು ಬಿಳಿ ಬಣ್ಣ ಹೊಂದಿದ್ದು ಮರದೋಪಾದಿಯಲ್ಲಿ ಗಟ್ಟಿಯಾಗಿರುತ್ತವೆ. ಹಸಿರು ಬಣ್ಣದ ಅಂಡಾಕಾರದ ಸುಮಾರು 2 ಸೆಂಟಿಮೀಟರ್ ಉದ್ದ ಹಾಗೂ 1.2 ಸೆಂಟಿಮೀಟರ್ ಅಗಲವಾದ ಎಲೆಗಳಿದ್ದು ನಕ್ಷತ್ರಾಕಾರದ ಬಿಳಿ ಬಣ್ಣದ ಹೂವುಗಳಿದ್ದು ಹೆಸರುಕಾಯಿಗಳಂತಹ ಹಸಿರು ಬಣ್ಣದ ಕಾಯಿಗಳಿದ್ದು ಇವುಗಳು ಹಣ್ಣಾದಾಗ ಮೇಲ್ಭಾಗದ ಹಸಿರು ಪದರ ಸುಲಿದುಕೊಂಡು ಕೆಂಪು ಬಣ್ಣದ ಹಣ್ಣಾಗುತ್ತವೆ. ನೋಡಲು ಇವುಗಳು ಮೆಣಸಿನ ಹಣ್ಣಿನಂತೆಯೇ ಕಾಣುತ್ತವೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಮರಗಾಡೆಯನ್ನ ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಮರಗಾಡೆಯ ಸಾಮಾನ್ಯ ಉಪಯೋಗಗಳೆಂದರೆ ಇದರ ಎಲೆಗಳ ಪಾನೀಯ ಅಥವಾ ಕಷಾಯವನ್ನ ಜ್ವರ, ನಿತ್ರಾಣ, ಆಯಾಸ, ಕೆಮ್ಮು, ಕಫ, ಶ್ವಾಸಕೋಶದ ಸಮಸ್ಯೆಗಳು ಹಾಗೂ ಮೂತ್ರದ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಸಾಮಾನ್ಯ ಮೈಕೈ ನೋವಿಗೆ ಇದರ ಎಲೆಗಳ ಕಷಾಯವನ್ನ ನೋವು ನಿವಾರಕವಾಗಿ ನೀಡಲಾಗುತ್ತದೆ. ಹಾವುಗಳು ಕಚ್ಚಿದಾಗ ಅಥವಾ ವಿಷ ಸೇವಿಸಿದವರಿಗೆ ಮರಗಾಡೆಯ ಎಲೆಗಳ ಕಷಾಯವನ್ನ ಆಂಟಿಡೋಟ್ ಆಗಿ ನೀಡಲಾಗುತ್ತದೆ. ಈ ಎಲೆಗಳ ಚೂರ್ಣ ಮಾಡಿಕೊಂಡು ಗಾಯಗಳಾದಾಗ ಅಥವಾ ಯಾವುದೇ ರಕ್ತಸ್ರಾವದಲ್ಲಿ ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಹಚ್ಚಲಾಗುತ್ತದೆ. ಈ ಗಿಡದ ಬೇರನ್ನ ತೆಗೆದು ಆ ಗಂಧವನ್ನ ಉಗುರು ಸುತ್ತಿಗೆ ಲೇಪನ ಮಾಡಲಾಗುತ್ತದೆ. ಈ ಸಸ್ಯದ ಯಾವುದೇ ಅಡ್ಡ ಪರಿಣಾಮಗಳ ವರದಿಗಳಿಲ್ಲ.